ಡಾಕ್ಟರ್ ರಾಧಾಕೃಷ್ಣ ಪ್ರೌಢಶಾಲೆ ಮತ್ತು ಸರ್ಕಾರಿ ಶಾಲೆ ಎರಡೂ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು, ನನ್ನ ಮಾರ್ಗದರ್ಶಕರು, ಕೋಮಲ್ ನಿರ್ದೇಶಕರು, ಅಮರ್ ಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕಡೆನಳ್ಳಿ ನಾಗರಾಜನ್ ಅವರೇ ಮತ್ತೋರ್ವರು ಇದೇ ಭಾಗದಿಂದ ಆರ್ಸಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಇದೇ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಕಾಶ್ ರಾಮಚಂದ್ರನ್ ಅವರೇ ಮತ್ತು ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಕ್ಲಬ್ನ ಈ ಸಾಲಿನ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಮುಳಬಾಗಿಲು ರೋಟರಿ ಸೆಂಟ್ರಲ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುನಾಥ್ ಅಯ್ಯರ್ ಅವರೇ ಮತ್ತು ನಮ್ಮ ಈ ಭಾಗದ ಹಿರಿಯರು ಮತ್ತು ಹಿರಿಯ ವಕೀಲರು, ನಮ್ಮ ರೋಟರಿ ಕ್ಲಬ್ನ ಸದಸ್ಯರು ಆಗಿರ್ತಕ್ಕಂಥ KN ರಾಜನ್ ಅವರೇ, ರೋಟರಿ ಮಾಜಿ ಅಧ್ಯಕ್ಷರು, ಈ ಭಾಗದಿಂದ ರೋಟರಿ ಸದಸ್ಯರಾಗಿರ್ತಕ್ಕಂಥವರು ನಮ್ಮ ರಾಜನ್ ಅವರು ಮತ್ತು ಈ ಶಾಲೆಯ ಸದಸ್ಯರು ಕೂಡ ಮತ್ತು ನನ್ನ ಸ್ನೇಹಿತರು ರೋಟರಿ ಮುಳಬಾಗಿಲು ಸೆಂಟ್ರಲ್ ರೋಟರಿಯ ನಮ್ಮ ರಮೇಶನ್ ಅವರು, ಈಗ ತಾನೇ ಈ ಸಾಲಿನಲ್ಲಿ ಸೇರ್ಪಡಿರ್ತಕ್ಕಂಥ ಮುಷ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವರ್ಧಪ್ಪನ್ ಅವರು ಕೂಡ ಮುಳಬಾಗಿಲು ಸೆಂಟ್ರಲ್ ರೋಟರಿ ಸದಸ್ಯರಾಗಿದ್ದಾರೆ ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹೆಬ್ಬನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಬೈರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹೆಬ್ಬನಿ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರುಗಳು, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರು ಮತ್ತು ಮುಖ್ಯವಾಗಿ ನಮ್ಮ ಹಿರಿಯರು ಆಗಿರ್ತಕ್ಕಂಥ BV ನಾಗರಾಜನ್ ಅವರು ಮತ್ತು ಮಾಧ್ಯಮ ಸ್ನೇಹಿತರು, ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿನಿಯರೇ ಮತ್ತು ಪ್ರೌಢಶಾಲೆ ಎರಡೂ ಪ್ರೌಢಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕ ಬಾಂಧವರು, ಇದಕ್ಕೆ ಮುಖ್ಯ ಕಾರಣ ನಾನು ಎಲ್ಲಾ ತರದಲ್ಲೂ ಕೂಡ ನಾಗರಾಜನ್ ಅವರಿಗೆ ನಾನು ಪೂರ್ವಕ ಧನ್ಯವಾದಗಳನ್ನು ತಿಳಿಸಬೇಕು. ಈ ಕಾರ್ಯಕ್ರಮ ನಾನು ಇಲ್ಲಿ ನಡೀಬೇಕು ಅಂದ್ರು ಕಾರಣ ನಾಗರಾಜನ್ ಅವರು. ನಾನು ಹೇಳಿದೆ, ಅಣ್ಣ ಈ ತರ ಗ್ರೂಪ್ ಅಲ್ಲಿ ಸೈಕಲ್ ವಿತರಣೆ ಆಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು, ನಾನು ಓದಿರ್ತಕ್ಕಂಥ ಶಾಲೆ ಹೆಬ್ಬನಿ ಅನುದಾನಿತ ರಾಧಾಕೃಷ್ಣ ಪ್ರೌಢಶಾಲೆಯಲ್ಲಿ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳು ತುಂಬಾ ದೂರದಿಂದ ಬರ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು, ಅವರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ನಾಗರಾಜನ್ ಅವರು ಒಂದೇ ಮಾತು ಹೇಳಿದ್ದು, ಈ ಒಂದೇ ಪ್ರೌಢಶಾಲೆಗಲ್ಲ ಸರ್ಕಾರಿ ಶಾಲೆಗಳನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ, ಎಷ್ಟು ಜನ ಮಕ್ಕಳಿದ್ರು ಕೂಡ ನೀನು ಅದನ್ನ ಹಾಕು, ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಮುಖ್ಯವಾಗಿ ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ರು, 8th ಮತ್ತು 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಸಲ್ಲಬೇಕು ಅಂತ ಹೇಳಿದ್ರು. ಅದರ ಸಲುವಾಗಿ ಮತ್ತು ರೋಟರಿ ನಾನು ಸದಸ್ಯನಾಗಬೇಕು ಅಂತ ಕೂಡ ಕಾರಣ ನನ್ನ ನಾಗರಾಜನ್ ಅವರು ಸೇವಾ ಮನೋಭಾವನೆ ಇರತಕ್ಕಂತ ರೋಟರಿ ಕ್ಲಬ್ ನಲ್ಲಿ ನಂದು ಸೇವಾ ಭಾವನೆ ಇದೆ, ನಿಂದು ಸೇವಾ ಭಾವನೆ ಇದೆ, ಅದರಿಂದ ನಿನ್ನಂತೂ ರೋಟರಿಯಲ್ಲಿ ಇರಬೇಕು ಅಂತ ಹೇಳಿ ನನ್ನನ್ನು ಕರೆಸಿ ರೋಟರಿ ಸದಸ್ಯನನ್ನಾಗಿ ಮಾಡಿದ್ದು ಕೂಡ ನಾಗರಾಜನ್ ಅವರು ಮತ್ತು ಇತರರು ಕೂಡ ಇದ್ದಾರೆ. ನಮ್ಮ ರಮೇಶನ್ ಅವರು, ರಾಜನ್ ಅವರು, ರವೀಂದ್ರ ಅವರು, ನಮ್ಮ ಅಧ್ಯಕ್ಷರು, ಸುಮಾರು ಜನ ಇದ್ದಾರೆ. ನಮ್ಮ ರೋಟರಿ ಎಲ್ಲಾ ಸದಸ್ಯರು ಕೂಡ ನಾನು ಈ ಮೂಲಕ ನಿಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಸಲುವಾಗಿ ಇದೇ ಶಾಲೆಯಲ್ಲಿ ಓದಿ ನಾನು ಇಲ್ಲೇ ನಮ್ಮ ಗುರುಗಳು ಕೂಡ ಇದ್ದಾರೆ, ಸುಬ್ಬಣ್ಣ ಮಾಸ್ಟ್ರು ನಮ್ಮ ಗುರುಗಳು, ಅವರು ಲಾಸ್ಟ್ ಟೈಮ್ ನಿವೃತ್ತಿ ಆಗಿದ್ದಾರೆ. ಲಾಸ್ಟ್ 2 ತಿಂಗಳ ಹಿಂದೆ ಅವರ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಅವತ್ತಿನ ದಿವಸ ನಾನು ಬರ್ಬೇಕಾಗಿತ್ತು, ಅವ್ರು ಕರೆದಿದ್ರು. ನಾಗರಾಜನ್ನ ನಾವು ಎಲ್ಲರೂ ಹೈದರಾಬಾದ್ ಅಲ್ಲಿ ಇದ್ವಿ, ಬರಕ್ಕಾಗ್ಲಿಲ್ಲ. ನಮ್ಮ ಗುರುಗಳು ಕೂಡ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಏನು ಮಕ್ಕಳ ಪೋಷಕರು ಮತ್ತು ಹೆಬ್ಬನಿ ಪಂಚಾಯಿತಿಯ ಎಲ್ಲಾ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದು ಸುತ್ತ ಈ ಅವಕಾಶಕ್ಕೆ ನಿಮ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.